ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂಥೇಳಿ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ನಕಲಿ ಒಡವೆ ಬಗ್ಗೆ ಶಾಂತಿಗೆ ಪ್ರಶ್ನೆ ಮಾಡಿದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಹೇಗೆ ಕೊಟ್ಟಿದ್ದೀರೋ ಹಾಗೆ ನಾನು ನಿಮ್ಗೆ ವಾಪಸ್ ಕೊಟ್ಟಿದ್ದೀನಿ, ಇದ್ರ ಮೇಲೆ ನನಗೇನು ಪ್ರಶ್ನೆ ಕೇಳಬೇಡಿ ಅಂತೇಳಿ ಹೇಳಿ ಎದ್ದು ಹೋಗ್ತಾಳೆ ಶಾಂತಿ. ಶಾಂತಿ ಹಿಂದೆನೆ ಮನೋಜ್ ಅವರು ಹೋಗಿ ಬಾಗಿಲು ಹಾಕ್ಕೊಂಡು, ಅಮ್ಮ ನಾವೆಲ್ಲೋ ಸಿಗಾಕೊಂಡ್ಬಿಡ್ತೀವೇನೋ ಅಂತೇಳಿ ಭಯ ಆಗ್ತಿದೆ ಅಂತೇಳಿ ಹೇಳ್ತಾರೆ. ನಾವು ಸಿಗಾಕೊಂಡ್ಬಿಡ್ತೀವೋ ಅಂತೇಳಿ ತುಂಬ ಭಯ ಆಗಿತ್ತು, ಆದರೆ ನೀವು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಹೊರಟು ಬಂದ್ರಿ ಅಮ್ಮ ಅಂಥೇಳಿ ಹೇಳ್ತಾನೆ ಮನೋಜ್. ಕೋಪದಲ್ಲಿ ಶಾಂತಿ, ಮುಚ್ಚೋ ಬಾಯಿ, ನಾನು ಎಷ್ಟು ಭಯ ಪಟ್ಬಿಟ್ಟಿದ್ದೆ ಗೊತ್ತಾ, ನಾನೇನೋ ಮೀನೋ ಮನೆಯವ್ರ ಮೇಲೆ ಈ ಅಪವಾದನ ಹಾಕ್ಬಿಟ್ಟು ನಾನು ತಪ್ಸ್ಕೊಂಡ್ಬಂದಿದ್ದೀನಿ, ಹಿಂದೆ ಹೇಗೋ ಏನೋ ಗೊತ್ತಿಲ್ಲ ಅಂತೇಳಿ ಹೇಳ್ತಾಳೆ ಶಾಂತಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಹೇಗಿದ್ರು ನಮ್ಮ ಮೇಲಿದ್ದ ಡೌಟ್ ಎಲ್ಲ ಹೋಯ್ತಲ್ಲ ಬಿಡಮ್ಮ, ನೀನೇನೋ ತಲೆ ಕೆಡ್ಸ್ಕೊಬೇಡ ಅಂತೇಳಿ ಹೇಳ್ತಾನೆ. ಅದಕ್ಕೆ ಶಾಂತಿ, ಸುಮ್ಮನಿರೋ ನೀನು ಪೆದ್ದ, ನಾನೇನೋ ಹೇಳಿದ್ನ ನಂಬಿಡ್ತಾನ ಸೂರ್ಯ, ನಮ್ಮೇಲೆ ಖಂಡಿತ ಸಂಶಯ ಬಂದಿರುತ್ತೆ, ನಾವು ಯಾವಾಗ ಬೇಕಾದರೂ ಸಿಕ್ಬೀಳ್ಬೋದು ಅಂಥೇಳಿ ಭಯ ಆಗ್ತಾ ಇದೆ ಗೊತ್ತಾ, ನಾನು ಹೆತ್ತಿರೋ ಮಕ್ಕಳಲ್ಲಿ ನೀನೊಬ್ಬನೇ ನನ್ನನ್ನು ಹಿಂಡ್ತಾ ಇರೋದು, ಹಿಂದಾಗಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ ಅಂತೇಳಿ ಶಾಂತಿ ಹೇಳಿದಾಗ, ನಾನೇನಮ್ಮ ಮಾಡಿದೆ ಅಂಥೇಳಿ ಮನೋಜ ಹೇಳ್ತಾನೆ. ಅದಕ್ಕೆ ಶಾಂತಿ, ನೀನು ಈ ಥರ ಮುಖ ಪಾಪದವ್ರ ಥರ ಇಟ್ಕೊಳ್ಳೋದನ್ನ ಮೊದಲು ಬಿಡು ಅಂತೇಳಿ ಶಾಂತಿ ಬೈತಾಳೆ. ಕೆನ್ನೆಗೊಂದು ಏಟು ಹೊಡಿತಾಳೆ. ನಾನು ನನ್ನ ಜೀವನದಲ್ಲಿ ಸುಳ್ಳು ಹೇಳಿದ್ದು ನಿನಗೋಸ್ಕರನೇ ಹೆಚ್ಚು ಗೊತ್ತಾ ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ನಿನ್ನಿಂದ ನನಗೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ, ನಿನ್ನಿಂದಾಗಿ ನಾನೆಲ್ಲಿ ಈ ಭೂಮಿ ಬಿಟ್ಟು ಮೇಲೆ ಹೋಗಿ ಸೇರ್ಕೊಂಡ್ಬಿಡ್ತೀನೋ ಅಂತೇಳಿ ಭಯ ಆಗ್ತಿದೆ ಅಂತೇಳಿ ಹೇಳ್ತಾಳೆ ಶಾಂತಿ. ಅದಕ್ಕೆ ಮನೋಜ, ಅಮ್ಮ ನೀನು ಹಾಗೆಲ್ಲ ಮಾತಾಡಬೇಡ, ನಾನು ಬದುಕಿರುವಾಗ ಹೀಗೆಲ್ಲ ಆಗೋಗಿ ಬಿಟ್ಬಿಡ್ತೀನ ಅಂತೇಳಿ ಹೇಳ್ತಾನೆ ಮನೋಜ್. ನೋಡು ಮನೋಜ, ಇದೊಂದು ಚೆನ್ನಾಗಿ ಮಾತಾಡ್ತೀಯ, ನೆನ್ಪಿಟ್ಕೋ, ಸೂರ್ಯಂಗೆ ಡೌಟ್ ಬಂದಿದೆ ಅಂತ ಹೇಳಿದ್ರೆ ಅವ್ನು ಪೊಲೀಸ್ಗಿಂತ ಹೆಚ್ಚು, ಅವ್ನು ಯಾವಾಗ ಬೇಕಾದರೂ ನಮ್ಮನ್ನು ಅನುಮಾನಾಸ್ಪದವಾಗಿ ನೋಡ್ಬೋದು, ಪ್ರಶ್ನೆ ಕೇಳ್ಬೋದು, ಹುಷಾರು ಅಂತೇಳಿ ಹೇಳ್ತಾಳೆ ಶಾಂತಿ. ಅದು ಅಲ್ಲದೆ ಆದಷ್ಟು ಬೇಗ ಅದೇ ಥರ ಇರೋ ಚಿನ್ನದ ಒಡವೆನ ತಂದಿಟ್ಬಿಡ್ಬೇಕು ಅಂತೇಳಿ ಹೇಳ್ತಾಳೆ ಶಾಂತಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಹೇಗಿದ್ರು ಡೂಪ್ಲಿಕೇಟ್ ಅಂತೇಳಿ ಗೊತ್ತಾಗಿದೆಯಲ್ಲ, ಅದನ್ನು ನಾವು ಹೇಗೆ ಚೇಂಜ್ ಮಾಡೋಕ್ಕಾಗುತ್ತೆ ಅಂತೇಳಿ ಕೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹಾಗಂತ ನಾವು ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ, ಬದಲಾಯಿಸದೇ ಇದ್ದರೆ ನಮ್ಮ ಕತೆ ಮುಗೀತು ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ. ಮನೋಜ್ ಹೇಳ್ತಾನೆ, 4 ಲಕ್ಷ ಪ್ರಾಫಿಟ್ ಬರೋ ಅಂಥ ಐಟಮ್ಗಳನ್ನು ನಾವು ಸೇಲ್ ಮಾಡಬೇಕಲ್ವಾ, ಅದು ಅಲ್ಲದೆ ನಮ್ಮ ಹತ್ರ ಕಳುವಾಗಿರೋ ಐಟಮ್ ಎಲ್ಲ ವಾಪಸ್ ಸಿಕ್ಕಿದ್ರೆ ಅಲ್ವಾ ದುಡ್ಡು ಹೊಂದ್ಸೋಕ್ಕಾಗೋದು ಅಂಥೇಳಿ ಮನೋಜ್ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅವೆಲ್ಲ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ನೀನು ದುಡ್ಡು ಹೊಂದಿಸು, ಅದೇ ಸೂರ್ಯ ಮತ್ತು ಮೂಯಿನ ಹಾಗೆ ಬಿಟ್ಬಿಡೋರಲ್ಲ, ಅಷ್ಟರಲ್ಲಿ ನಾವು ಒಡವೆ ಬದಲಾಯಿಸಬೇಕು, ಸಿಕ್ಕ ಹಾಕ್ಕೊಂಡ್ರೆ ಅದಕ್ಕಿಂತ ಅಸಹ್ಯವಾಗಿರೋದು ಬೇರೆ ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳೋ ದಡ್ಡ ಅಂತೇಳಿ ಶಾಂತಿ ಮನೋಜ್ಗೆ ಹೇಳ್ತಾಳೆ. ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ಪಾತ್ರನ ಜೋರಾಗಿ ಕುಕ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ, ಯಾಕೆ ಮೀನಾ ಹೀಗೆ ಪಾತ್ರ ಕುಕ್ಕಿ ಇಡ್ತಾ ಇದೆಯಾ, ಮೆಲ್ಲಗಿಡಬಾರ್ದ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಈ ಮನೇಲಿ ಏನೇ ತಪ್ಪು ನಡೆದ್ರು ನಾನು ನನ್ನ ಗಂಡನೇ ಕಾಣಿಸೋದಾ ನಿಮ್ಮಮ್ಮಂಗೆ, ಯಾಕೆ ನಮ್ಮ ಮೇಲೆ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತೇಳಿ ಹೇಳ್ತಾಳೆ ಸೂರ್ಯಗೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಎಲ್ಲೇ ನಮ್ಮ ಮೇಲೆ ಮಾತ್ರ ಅಪವಾದ ಮಾಡಿದ್ರು, ಲಕ್ಕಿ ಮೇಲೂ ಅನುಮಾನ ಪಟ್ಟಿಲ್ವಾ ಅಮ್ಮ ಅಂತೇಳಿ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಸಲಿ ಒಡವೆ ಅದು ಹೇಗೆ ನಕಲಿ ಆಗೋಕ್ಕೆ ಸಾಧ್ಯ, ನಮ್ಮನೆಗೇನಾದ್ರು ಕಳ್ಳ ಬಂದಿದ್ದಾನಾ ಅಂತೇಳಿ ಕೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದು, ನಿನ್ನ ಅಸಲಿ ಒಡವೆನೆಲ್ಲ ತೊಗೊಂಡೋಗಿ ಅದೇ ಥರ ಇರೋ ಅಂಥ ನಕಲಿ ಒಡವೆ ತಂದಿಟ್ಟಿರ್ತಾನ ಕಳ್ಳ, ಇದೆಲ್ಲ ಆ ಬಡ್ಡಿ ತದದೇ ಕೆಲಸ. ನಾವು ಒಡವೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಆ ಮನೋಜು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದ, ನೋಡ್ದ್ಯಾ ನೀನು ಅಂಥೇಳಿ ಕೇಳ್ತಾನೆ ಸೂರ್ಯ ಮೀನಾಗೆ. ಅದಕ್ಕೆ ಮೀನಾ ಹೇಳ್ತಾಳೆ, ಆದರೆ ಅತ್ತೆ ಏನೂ ಗೊತ್ತಿಲ್ಲ ಅಂತೇಳಿ ಹೇಳ್ತಾರಲ್ರಿ ಅಂಥೇಳಿ ಹೇಳ್ತಾಳೆ ಸೂರ್ಯಗೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮೀನಾ ನಿನಗೇನು ಗೊತ್ತಿಲ್ಲ, ಆ ಸಕ್ಕರೆ ಮನೋಜಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಗೊತ್ತಾ, ಅವನನ್ನು ಕಾಪಾಡೋದಕ್ಕೋಸ್ಕರನೇ ಈ ಥರ ಹೇಳಿರ್ತಾರೆ ಅಂತೇಳಿ ಹೇಳ್ತಾನೆ ಸೂರ್ಯ. ಹಾಗಾದರೆ ಅತ್ತೆಗೆ ಗೊತ್ತಿದ್ದೇ ಈ ಥರ ಎಲ್ಲ ನಡೆದಿರುತ್ತಾ ಅಂತ ಹೇಳಿ ಕೇಳ್ತಾಳೆ ಮೀನಾ ಸೂರ್ಯಗೆ. ಹೌದು, ಈ ಸಕ್ಕರೆ ಮನೋಜಂಗೋಸ್ಕರ ಏನು ಬೇಕಾದ್ರೂ ಮಾಡುತ್ತೆ ಗೊತ್ತಾ ಅಂಥೇಳಿ ಹೇಳ್ತಾನೆ ಸೂರ್ಯ. ಇಲ್ಲಿ ಏನು ನಡೀತಾ ಇದೆ ಅಂತೇಳಿ ಹೇಗಾದರೂ ಮಾಡಿ ಕಂಡುಹಿಡಿಲೇಬೇಕು ಅಂತೇಳಿ ಹೇಳ್ತಾನೆ ಸೂರ್ಯ ಮೀನಾಗೆ. ಆಗ ಮೀನಾ ಹೇಗೆ ಕಂಡುಹಿಡಿಯೋದು ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಅವತ್ತೇ ಹೇಳಿಲ್ವಾ, ಆ ಪೆಂಗಿಗೆ ಹಿಡ್ಕೊಂಡು 4 ಬಾರಿಸಿದ್ರೆ ಆಗ ಮನೋಜ ತಂತಾನಾಗೆ ಎಲ್ಲ ಸತ್ಯ ಹೇಳ್ತಾನೆ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಹೇಳ್ತಾಳೆ, ಸುಮ್ಮನಿರ್ರಿ, ನೀವು ಹೀಗೆ ಮಾಡೋಕ್ಕೆ ಹೋಗಿ ಆ ರೋಹಿಣಿ ಗಲಾಟೆ ಮಾಡಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಹೇಳ್ತಾಳೆ.
ಅದಕ್ಕೆ ಸೂರ್ಯ, ನೀನು ಹೇಳೋದು ಸರಿ, ನಾವು ಏನಾದರೂ ಮಾಡಿ ಅವನ ಬಾಯಿಂದಲೇ ಅವ್ನು ಸತ್ಯ ಒಪ್ಕೋಬೇಕು, ಆ ಥರ ಏನಾದರೂ ಮಾಡಬೇಕು ಮೀನಾ ಅಂಥೇಳಿ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನಂಗೊಂದು ಐಡಿಯಾ ಹೊಳಿತು ಅಂಥೇಳಿ. ಅದಕ್ಕೆ ಮೀನಾ ಏನು ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಡೂಪ್ಲಿಕೇಟ್ ಒಡವೆನ ಅವ್ನು ಯಾವುದಾದ್ರೂ ಅಂಗಡಿಯಲ್ಲೇ ತೊಗೊಂಡಿರ್ತಾನೆ ಅಲ್ವಾ ಅಂಥೇಳಿ ಹೇಳ್ತಾನೆ. ಆಗ ಮೀನಾ, ಇಲ್ಲೇ ಎಲ್ಲಾದರೂ ಲೋಕಲಲ್ಲಿ ಎಲ್ಲಾದರೂ ತೊಗೊಂಡಿರ್ಬೋದು ಅಂಥೇಳಿ ಹೇಳ್ತಾಳೆ. ಆದರೆ ಆ ಅಂಗಡಿ ನಾವು ಹೇಗೆ ಕಂಡುಹಿಡಿಯೋದು ಅಂಥೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾವು ಅಷ್ಟೆಲ್ಲ ಏನು ಮಾಡೋದೇನು ಬೇಕಾಗಿಲ್ಲ, ಸುಮ್ಮನೆ ಇಂಥ ಒಂದಿನ ಇಷ್ಟೊಂದು ಒಡವೆ ತೊಗೊಂಡೋಗಿದ್ರಲ್ಲ ಅಂಥೇಳಿ ಹೇಳಿದ್ರೆ ಅವನೇ ಹೆದರ್ಕೊಂಡು ಏನಾದರೂ ಬಡ್ಬಡಾಯಿಸ್ಬಿಡ್ಬೋದು ಅಂಥೇಳಿ ಹೇಳ್ತಾನೆ ಸೂರ್ಯ. ಆಗ ನಿಜ ಹೊರಗೆ ಬಂದುಬಿಡ್ಬೋದು, ನೋಡೋಣ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಈ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ನೀವೇ ಫೋನ್ ಮಾಡಿ ಮಾತಾಡಿದ್ರೆ ಅವನಿಗೆ ಮನೋಜಂಗೆ ಅಣ್ಣನ ವಾಯ್ಸ್ ಗೊತ್ತಾಗುತ್ತಲ್ವಾ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾಕೆ ಫೋನಲ್ಲಿ ಬೇರೆ ಥರ ಕೇಳಿಸಲ್ವಾ ನನ್ನ ವಾಯ್ಸು ಅಂಥೇಳಿ ಪ್ರಶ್ನೆ ಮಾಡ್ತಾನೆ ಮೀನಾಗೆ. ಅದಕ್ಕೆ ಮೀನಾ ಹೇಳ್ತಾಳೆ, ಓಹೋ ನೀವು ಭಾರಿ ದೊಡ್ಡ ಸಿಂಗರ್ ನೋಡಿ, ನೀವು ಮಾತಾಡಿದ ತಕ್ಷಣ ಬೇರೆ ಥರ ವಾಯ್ಸ್ ಕೇಳೋಕ್ಕೆ ಅಂಥೇಳಿ ಹೇಳ್ತಾಳೆ. ಯಾರು ಬೇಕಾದರೂ ನಿಮ್ಮ ವಾಯ್ಸನ್ನು ಕಂಡು ಹಿಡಿಬೋದು ಗೊತ್ತಾ ಅಂಥೇಳಿ ಹೇಳ್ತಾಳೆ ಮೀನಾ ಸೂರ್ಯಗೆ. ಅದಕ್ಕೆ ಸೂರ್ಯ, ಓಹೋ ನೀನೇ ನನ್ನ ಕಾಲು ಎಳಿತಾ ಇದೆಯಾ, ಹಾಗಾದರೆ ನೀನೇ ಫೋನ್ ಮಾಡಿ ಮಾತಾಡು ಅಂಥೇಳಿ ಹೇಳ್ತಾಳೆ ಮೀನಾಗೆ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲಪ್ಪ, ನನ್ನ ವಾಯ್ಸನ್ನು ಅವ್ರು ಬೇಗ ಕಂಡು ಹಿಡಿದ್ಬಿಡ್ತಾರೆ ಅಂಥೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿನಗೂ ವಾಯ್ಸ್ ಬದಲಾಯಿಸಿ ಮಾತಾಡೋಕ್ಕೆ ಬರಲ್ಲ, ಸುಮ್ಮನೆ ಇರು ಅಂತ ಒಪ್ಕೋ ಅಂಥೇಳಿ ಹೇಳ್ತಾನೆ ಮೀನಾಗೆ. ಅದಕ್ಕೆ ಮೀನಾ ಹೇಳ್ತಾಳೆ, ಹೌದು, ನನಗೆ ಹಾಗೆಲ್ಲ ವಾಯ್ಸ್ ಚೇಂಜ್ ಮಾಡಿ ಮಾತಾಡೋಕ್ಕೆ ಗೊತ್ತಿಲ್ಲ, ಆದರೆ ನಮಗೊಬ್ಬರು ವಾಯ್ಸ್ ಚೇಂಜ್ ಮಾಡಿ ಮಾತಾಡೋರು ಗೊತ್ತಿದ್ದಾರೆ ಅಲ್ವಾ ಅಂಥೇಳಿ ಮೀನಾ ಹೇಳ್ತಾಳೆ ಸೂರ್ಯಗೆ. ಹೌದಾ, ಯಾರೇ ಅದು ಅಂಥೇಳಿ ಸೂರ್ಯ ಪ್ರಶ್ನೆ ಮಾಡಿದಾಗ, ಶ್ರುತಿ ಅವರೇ ಇಲ್ವಾ ಅಂಥೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಓ ಆ ಸೋನ್ ಪಾಪಡಿ ಅಂಥದ್ದೇ ಕೆಲಸ ಮಾಡೋದಲ್ವಾ ಅಂಥೇಳಿ ಹೇಳ್ತಾನೆ. ಶ್ರುತಿ ಅವ್ರ ಹೆಲ್ಪ್ ಕೇಳಿದ್ರೆ ಖಂಡಿತ ಮಾಡ್ತಾರೆ ಅಂಥೇಳಿ ಹೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ಹೇಳ್ತಾನೆ, ಆ ಸೋನ್ ಪಾಪಡಿ ಓವರಾಗಿ ಆಡುತ್ತೆ, ನನ್ನನ್ನು ಮೊದಲೇ ಕಂಡ್ರೆ ಅದಕ್ಕಾಗಲ್ಲ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವು ಹೋಗಿ ಕೇಳಿದ್ರೆ ಹೆಲ್ಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾನು ಹೋಗಿ ಕೇಳಿದ್ರೆ ಖಂಡಿತವಾಗೂ ಹೆಲ್ಪ್ ಮಾಡ್ತಾರೆ ಅಂಥೇಳಿ ಹೇಳ್ತಾಳೆ ಮೀನಾ. ಹಾಗಾದರೆ ಆ ಸೋನ್ ಪಾಪಡಿ ಮನೇಲಿದೆಯಾ ಅಂಥೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲ ರೀ, ಅವ್ರು ಆಗಲೇ ಸ್ಟುಡಿಯೋಗೆ ಹೋಗಿದ್ದಾರೆ ಅಂಥೇಳಿ. ಸೂರ್ಯ ಮೀನಾಗೆ ಹೇಳ್ತಾಳೆ, ಸರಿ, ಆ ಸೋನ್ ಪಾಪಡಿಗೆ ರವಿ ಹೋಟ್ಲಿಗೆ ಬರೋಕೆ ಹೇಳು, ನಾವಲ್ಲೇ ಅವ್ರ ಹತ್ರ ಮಾತಾಡೋಣ ಅಂಥೇಳಿ ಹೇಳ್ತಾಳೆ ಮೀನಾಗೆ. ಮೀನಾ ಶ್ರುತಿಗೆ ಫೋನ್ ಮಾಡಿ ಮೀಟ್ ಮಾಡೋಣ ಅಂಥೇಳಿ ಹೇಳ್ತಾಳೆ. ಈ ಕಡೆ ಶ್ರುತಿ ಹೋಟೆಲಿಗೆ ಬಂದು ವೆಯ್ಟ್ ಮಾಡೋವಾಗ ರವಿ ಅಲ್ಲಿಗೆ ಬಂದು, ಏನು ನೀನು ಇಷ್ಟೊತ್ತಿಗೆ ಬಂದು ಇಲ್ಲಿ ಕೂತ್ಬಿಟ್ಟಿದೀಯಾ, ಇನ್ನು ಲಂಚ್ ಟೈಮೇ ಆಗಿಲ್ವಲ್ಲ ಅಂಥೇಳಿ ಹೇಳ್ತಾನೆ. ನಾನು ಲಂಚ್ ಮಾಡೋದಕ್ಕೋಸ್ಕರ ಬರಲಿಲ್ಲ, ಮೀನಾ ಅವ್ರು ಮೀಟ್ ಮಾಡೋಣ ಅಂಥೇಳಿ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದೀನಿ ಅಂಥೇಳಿ ಹೇಳ್ತಾಳೆ. ಶ್ರುತಿ ರವಿಗೆ ಹೇಳ್ತಾನೆ, ಅತ್ತಿಗೆನಾ, ಇಲ್ಲಿ ಯಾಕೆ ಬರ್ತೀನಿ ಅಂಥೇಳಿ ಹೇಳಿದ್ದಾರೆ ಅಂಥೇಳಿ ಕೇಳ್ತಾನೆ. ಶ್ರುತಿ ಹೇಳ್ತಾಳೆ, ಗೊತ್ತಿಲ್ಲ ರವಿ, ಆದರೆ ಮೀನಾ ಮತ್ತು ಸೂರ್ಯ ಬರ್ತಾ ಇದ್ದಾರೆ ನನ್ನನ್ನು ಮೀಟ್ ಮಾಡಲಿಕ್ಕೆ ಅಂಥೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಮೀಟ್ ಮಾಡಲಿಕ್ಕೆ ಮೀನಾ ಮತ್ತು ಸೂರ್ಯ ಅಲ್ಲಿಗೆ ಬರ್ತಾರೆ. ಆಗ ರವಿ ಕೇಳ್ತಾನೆ, ಏನಾದರೂ ಸಮಸ್ಯೆ ಆಗಿದೆಯಾ ಅಂಥೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ, ಅದಕ್ಕೋಸ್ಕರ ಶ್ರುತಿ ಹೆಲ್ಪ್ ತಗೊಳ್ಳೋಣ ಅಂಥೇಳಿ ಬಂದಿದ್ದೀನಿ ಅಂಥೇಳಿ ಹೇಳ್ತಾನೆ. ಸೂರ್ಯಗೆ ರವಿ ಕೇಳ್ತಾನೆ, ಯಾವ ಸಮಸ್ಯೆ ಬಂದಿದೆ ಅಂಥೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮೊದಲು ನಾವು ಸಪ್ರೇಟಾಗಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಮಾತಾಡೋಣ, ಆಗೆಲ್ಲ ಸಮಸ್ಯೆ ಹೇಳ್ತೀನಿ ಅಂಥೇಳಿ ಹೇಳ್ತಾನೆ. ಅದಕ್ಕೆ ರವಿ ಹೇಳ್ತಾನೆ, ಸರಿ, ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂಥೇಳಿ ಕರ್ಕೊಂಡು ಹೋಗ್ತಾನೆ. ಶ್ರುತಿ ಅವ್ರು ಕೇಳ್ತಾರೆ, ಯಾಕೆ ಮೀನಾ, ಏನಾಯಿತು, ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂಥೇಳಿ ಬಂದಿದ್ದೀರಾ ಹೇಳಿ ಅಂಥೇಳಿ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಒಡವೆ ವಿಷಯವಾಗಿ ಇಲ್ಲಿಗೆ ಬಂದಿದ್ದೀವಿ ಅಂಥೇಳಿ. ಸೂರ್ಯ ಹೇಳ್ತಾನೆ, ನಂಗೆ ಈ ಒಡವೆ ವಿಷಯವಾಗಿ ಆ ಪೆಂಗ್ಯ ಮನೋಜನ್ ಮೇಲೆ ಡೌಟ್ ಇದೆ ಅಂಥೇಳಿ ಹೇಳ್ತಾನೆ. ಆಗ ರವಿ ಕೇಳ್ತಾನೆ, ನೀನು ಇನ್ನೂ ಆ ವಿಷಯ ನೀನು ಬಿಟ್ಟಿಲ್ವಾ ಅಂಥೇಳಿ ಹೇಳ್ತಾನೆ. ಆಗ ಸೂರ್ಯ ಕೇಳ್ತಾನೆ, ಅದು ಹೇಗೆ ಬಿಡೋಕ್ಕಾಗುತ್ತೆ, ಆ ಒಡವೆ ಮೀನಾದಲ್ವಾ ಅಂಥೇಳಿ ಹೇಳ್ತಾನೆ. ಆಗ ರವಿ ಹೇಳ್ತಾನೆ, ಸೂರ್ಯ, ನೀನು ಜೋರಾಗಿ ಕಿರ್ಚಬೇಡ, ಇದು ಹೋಟ್ಲು ಕಣೋ ಅಂಥೇಳಿ ಹೇಳ್ತಾನೆ. ಅದೇ ವಿಷಯವಾಗಿ ಶ್ರುತಿ ಹೇಳ್ತಾರೆ, ಈ ವಿಷಯದ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂಥೇಳಿ ಆಲ್ರೆಡಿ ಹೇಳಿದಾರಲ್ಲ ಮನೋಜ್ ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಮ್ಗೆ ಅವ್ರ ಬಗ್ಗೆ ಇನ್ನೂ ಅನುಮಾನ ಇದೆ ಅಂಥೇಳಿ. ಆಗ ರವಿ ಹೇಳ್ತಾನೆ, ಅವನ ಅಂಗಡಿಲಿರೋ ಐಟಮ್ ಮಾರಿ ಬಂದಿರೋ ಲಾಭ ಅಂಥೇಳಿ ಹೇಳ್ತಿದ್ದಾನಲ್ಲ ಮನೋಜ್ ಅಂಥೇಳಿ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನಾವು ಅವನ ಅಂಗಡಿಗೆ ಹೋಗಿ ನೋಡಿದ್ದೀವ, ಅವನೇನು ಮಾರಿದ್ದಾನೆ, ಅವನಿಗೇನು ಲಾಭ ಬಂದಿದೆ ಅಂಥೇಳಿ, ಅದು ಅಲ್ಲದೆ ಸಕ್ಕರೆ ಹತ್ರ ಇದ್ದಿತ್ತಾನೆ ಒಡವೆ, ಅದೆಲ್ಲ ಈಗ ನಕಲಿ ಆಗಿದೆ ಅಂದರೆ ಏನರ್ಥ, ನಂಗೆ ಅದಕ್ಕೆ ಡೌಟ್ ಬರ್ತಿದೆ ಅಂಥೇಳಿ ಹೇಳ್ತಾನೆ ಸೂರ್ಯ. ಅದಕ್ಕೆ ರವಿ ಕೇಳ್ತಾನೆ, ನೀ ಅಮ್ಮನ ಮೇಲೆ ಅನುಮಾನ ಪಡ್ತಾ ಇದೆಯಾ ಅಂಥೇಳಿ ಸೂರ್ಯಗೆ.
ಆಗ ಸೂರ್ಯ ರವಿಗೆ ಹೇಳ್ತಾನೆ, ನಿಂಗೆ ಗೊತ್ತಿಲ್ವಾ ಆ ಸಕ್ಕರೆ ಮನೋಜ್ಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅಂತ ಹೇಳಿ. ಆ ಪೆಂಗಿಯನ್ನು ನೋಡಿದ್ರೆ ಆ ಸಕ್ಕರೆಗೆ ಅಷ್ಟು ಇಷ್ಟ ಅಲ್ವೇನೋ ಅಂತೇಳಿ ಹೇಳ್ತಾನೆ ಸೂರ್ಯ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅದೇನೇ ಇರ್ಬೋದು, ಆದರೆ ನಮ್ಮ ಹತ್ರ ಪ್ರೂಫ್ ಇಲ್ಲದೆ ಹಾಗೊಬ್ಬರ ಮೇಲೆ ಹೇಳೋದು ತಪ್ಪು ಅಲ್ವಾ ಅಂತೇಳಿ ಹೇಳ್ತಾಳೆ ಶ್ರುತಿ. ಆಗ ಮೀನಾ ಹೇಳ್ತಾಳೆ, ಹೌದು ಶ್ರುತಿ ಅವರೇ, ನಾವು ಪ್ರೂಫ್ ಸಮೇತವಾಗಿ ಹಿಡಿಬೇಕು, ಅದಕ್ಕೆ ನೀವೇ ಸಹಾಯ ಮಾಡಬೇಕು ಅಂತೇಳಿ ಹೇಳ್ತಾಳೆ. ಓ, ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೇಳ್ತಿದ್ದೀರಾ, ನಾನು ರೆಡಿ ಅಂತೇಳಿ ಹೇಳ್ತಾಳೆ ಶ್ರುತಿ. ರವಿ ಹೇಳ್ತಾನೆ, ಏನು ರೆಡಿ ಅಂತೇಳಿ ಹೇಳ್ತಾ ಇದ್ದೀಯಾ ಶ್ರುತಿ ಅಂತೇಳಿ ಕೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ಒಬ್ಬರ ಮೇಲೆ ಡೌಟ್ ಬಂದರೆ ಅದನ್ನು ಕ್ಲಾರಿಫೈ ಮಾಡ್ಕೋಬೇಕಲ್ವಾ ರವಿ ಅಂತೇಳಿ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ನೀನೇನು ಮಾಡೋಕ್ಕೆ ಹೋಗಬೇಡ, ಏನೋ ಮಾಡೋಕ್ಕೆ ಹೋಗಿ ಸಮಸ್ಯೆ ದೊಡ್ಡದಾದರೆ ಕಷ್ಟ, ನೀ ಸುಮ್ಮನೆ ಇದ್ಬಿಡು ಶ್ರುತಿ ಅಂತೇಳಿ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದಪ್ಪ ಹೌದು, ಈ ಸೋನ್ ಪಾಪಡಿ ಏನಾದರೂ ಅವ್ರ ಮನೆಯಿಂದ ಒಡವೆ ಹಾಕ್ಕೊಂಬಂದು ಅದೇನಾದ್ರು ನಕಲಿ ಆಗಿದ್ರೆ ನಿನಗೆ ಈ ಸಮಸ್ಯೆ ಗೊತ್ತಾಗ್ತಾ ಇತ್ತು ಅಂತೇಳಿ ಹೇಳ್ತಾನೆ ರವಿಗೆ. ಅದು ಅಲ್ಲದೆ ಈ ಸಮಸ್ಯೆನ ನಾವೀಗಲೇ ಪರಿಹಾರ ಮಾಡ್ಕೊಳ್ದೇ ಇದ್ದರೆ ಮನೇಲಿರೋ ಒಡವೆ ಎಲ್ಲ ಒಂದೊಂದೇ ಡೂಪ್ಲಿಕೇಟ್ ಆಗಿಬಿಡುತ್ತೆ, ಹುಷಾರು ಅಂತೇಳಿ ಹೇಳ್ತಾನೆ ಸೂರ್ಯ ರವಿಗೆ. ಆಗ ಶ್ರುತಿ ಹೇಳ್ತಾಳೆ, ಹೌದು ನೀವೆಲ್ಲ ಹೇಳ್ತಾ ಇರೋದು ಸರಿ, ನಾವೀಗಲೇ ಏನು ಎತ್ತ ಅಂತೇಳಿ ಕಂಡುಹಿಡಿಯೋಣ, ಈಗಲೇ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ, ನಾನೇನು ಮಾಡಬೇಕು ಹೇಳಿ ಅಂತೇಳಿ ಹೇಳ್ತಾಳೆ ಶ್ರುತಿ. ಆಗ ಮೀನಾ ಹೇಳ್ತಾಳೆ, ನಮ್ಮ ಹತ್ರ ಆಲ್ರೆಡಿ ಒಂದು ಐಡಿಯಾ ಇದೆ, ಆ ಒಡವೆ ಎಲ್ಲ ಡೂಪ್ಲಿಕೇಟ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಯಾವುದಾದ್ರೂ ಒಂದು ಅಂಗಡಿಯಿಂದ ತಗೊಂಡೇ ಬಂದಿರ್ತಾರಲ್ವಾ ಅಂತೇಳಿ ಹೇಳ್ತಾಳೆ ಮೀನಾ. ನಾವು ಆ ಒಡವೆ ಅಂಗಡಿಯಿಂದ ಫೋನ್ ಮಾಡ್ತಿದ್ದೀವಿ ಅನ್ನೋ ಥರ ಮಾತಾಡಬೇಕು ಅಂತೇಳಿ ಹೇಳ್ತಾಳೆ ಮೀನಾ ಶ್ರುತಿಗೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನಮ್ಮ ಅಷ್ಟು ಗೊತ್ತಾಗ್ಲಿಲ್ವಾ, ಐಟಮ್ ಎಲ್ಲ ಖರೀದಿ ಮಾಡಿ ಆದಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಕೇಳ್ತಾರಲ್ಲ, ಆ ಥರ ಫೋನ್ ಮಾಡೋಣ ಅಂತೇಳಿ ಹೇಳ್ತಾನೆ ಸೂರ್ಯ. ಆಗ ಶ್ರುತಿ ಹೇಳ್ತಾಳೆ, ಓ ಫೀಡ್ಬೇಕಾ ಅಂಥೇಳಿ ಕೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಹಾಂ ಅದೇ ಅವನೊಂದು ವೇಳೆ ಅವನ ಎಕ್ಸ್ಪೀರಿಯನ್ಸನ್ನು ಏನಾದರೂ ಶೇರ್ ಮಾಡಿದ್ರೆ ಅವ್ನು ಖಂಡಿತವಾಗ್ಲೂ ಅವನು ಡೂಪ್ಲಿಕೇಟ್ ಒಡವೆ ತೊಗೊಂಡಿರ್ತಾನೆ, ಅವ್ನು ಸಿಗಾಕೊಂಡಂಗೆ ಅಲ್ವಾ ಅಂತೇಳಿ ಹೇಳ್ತಾನೆ ಸೂರ್ಯ ಶ್ರುತಿಗೆ. ಆಗ ರವಿ ಹೇಳ್ತಾನೆ, ಅವನಿಗೊಂದು ವೇಳೆ ನಾವೇ ಮಾತಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಾದರೆ ಏನು ಮಾಡೋದು ಅಂಥೇಳಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಈ ಸೋನ್ ಪಾಪಡಿ ಎಷ್ಟೊಂದು ವೆರೈಟಿಯಾಗಿ ಮಾತಾಡುತ್ತೆ ಅಲ್ವೇನೋ ಅಂತೇಳಿ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೌದು ಇದೊಂದು ಸಿಂಪಲ್ ಆಗಿರೋ ವಿಷಯ, ನಾನು ಮಾತಾಡ್ತೀನಿ, ನಾನು ಹೇಗೆ ನಟನೆ ಮಾಡ್ತೀನೋ ಅದೇ ಥರ ಫೋನಲ್ಲಿ ಮಾತಾಡ್ತೀನಿ ಅಂತೇಳಿ ಹೇಳ್ತಾನೆ. ರವಿ ಹೇಳ್ತಾನೆ, ಶ್ರುತಿ ನಮ್ಗೆ ಇವೆಲ್ಲ ಬೇಡದಿರೋ ವಿಷಯ, ತುಂಬ ರಿಸ್ಕಿ ಅಂಥೇಳಿ ಅನಿಸ್ತಾ ಇದೆ ಅಂತೇಳಿ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ರಿಸ್ಕಲ್ಲೇ ಕಿಕ್ ಆಗಿರುತ್ತೆ, ನೀ ಸುಮ್ಮನೆ ಇರು ಅಂತೇಳಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಇದು ನನ್ನ ಫ್ರೆಂಡ್ನ ಮೊಬೈಲ್, ಈ ಮೊಬೈಲಿಂದ ಮಾತಾಡಿದ್ರೆ ಅವರಿಗೆ ಡೌಟ್ ಬರಲ್ಲ ಅಂತೇಳಿ ಶ್ರುತಿ ಕೊಡ್ತಾನೆ. ಆಗ ಮೀನಾ ಹೇಳ್ತಾಳೆ, ಶ್ರುತಿ ಅವರೇ, ನಾನು ನಿಮಗೆ ಪೆನ್ನು ಮತ್ತು ಪೇಪರಲ್ಲಿ ಬರ್ಕೊಡ್ತೀನಿ, ನೀವು ಆ ಒಡವೆ ಬಗ್ಗೆ ಕೇಳಿ ಸಾಕು ಅಂತ ಹೇಳಿ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ, ಅತ್ತಿಗೆ ಇದೆಲ್ಲ ಬೇಕಾ, ಬೇಡದಿರೋ ಸಮಸ್ಯೆ ಸೃಷ್ಟಿಯಾದರೆ ಏನು ಮಾಡೋದು ಅಂತೇಳಿ ಪ್ರಶ್ನೆ ಮಾಡ್ತಾನೆ ಮೀನಾಗೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೇಳ್ದಷ್ಟು ಮಾಡು ಅಂಥೇಳಿ ರೇಗ್ತಾನೆ. ಮತ್ತೆ ಸೂರ್ಯ ಶ್ರುತಿ ಕೇಳ್ತಾನೆ, ಏ ಸೋನ್ ಪಾಪಡಿ ಡೌಟ್ ಬರ್ದಿರೋ ಥರ ಮಾತಾಡ್ತೀಯ ಅಲ್ವಾ ಅಂಥೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀವೇನೂ ತಲೆ ಕೆಡಿಸ್ಕೋಬೇಡಿ, ಅದರಲ್ಲೆಲ್ಲ ನಾವು ಎಕ್ಸ್ಪರ್ಟು, ಡೌಟ್ ಬರದೇ ಇರೋ ಥರ ನಾನು ಮಾತಾಡ್ತೀನಿ ಅಂತೇಳಿ ಹೇಳ್ತಾಳೆ ಸೂರ್ಯಗೆ. ಈ ಕಡೆ ಮನೋಜ್ ಅಂಗಡಿಯಲ್ಲಿ ಕೂತ್ಕೊಂಡು ತೂಕು ಕೊಡಿಸ್ತಾ ಇರ್ತಾನೆ. ಆಗ ಶ್ರುತಿ ಮನೋಜ್ಗೆ ಫೋನ್ ಮಾಡಿ ಬೇರೆ ವಾಯ್ಸಲ್ಲಿ ಮಾತಾಡ್ತಾಳೆ. ಹೋದ್ವಾರ ನೀವು ನಮ್ಮ ಅಂಗಡಿಯಲ್ಲಿ ಡೂಪ್ಲಿಕೇಟ್ ಒಡವೆಗಳನ್ನು ಕೊಂಡ್ಕೊಂಡಿದ್ರಿ ಅಲ್ವಾ ಅಂಥೇಳಿ ಹೇಳ್ತಾಳೆ. ಈ ಕಡೆ ಶ್ರುತಿ, ಬೇಡ ಬೇಡ ಹಾಗೆಲ್ಲ ಕೇಳಬೇಡ ಅಂಥೇಳಿ ರವಿ ಹೇಳ್ತಾನೆ. ನೀ ಸುಮ್ಮನೆ ಇರೋ ಅಂಥೇಳಿ ರವಿನ ಸೂರ್ಯ ತಡೆದು, ಸೋನ್ ಪಾಪಡಿ ನೀನು ಮುಂದುವರ್ಸು, ಮಾತಾಡು ಅಂಥೇಳಿ ಹೇಳ್ತಾನೆ. ಶ್ರುತಿ ಮಾತಾಡೋದನ್ನು ಕೇಳಿ ಮನೋಜ್ಗೆ ಸ್ವಲ್ಪ ಶಾಕ್ ಆಗಿ ಸುಮ್ಮನೆ ನಿಂತಿರ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ಸರ್ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ಅಂತೇಳಿ ಹೇಳಿದಾಗ ಮನೋಜ್ ಹಾಂ ಕೇಳ್ತಾ ಇದೆ ಅಂಥೇಳಿ ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ನಿಮ್ಮ ಖರೀದಿ ಮಾಡಿದ್ರಲ್ಲ ನೀವು, ಸೊ ಫೀಡ್ಬ್ಯಾಕ್ ಕೊಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ ಹೇಳಿ ಅಂದಿದ್ದಕ್ಕೆ ಮನೋಜ್, ಇಲ್ವಲ್ಲ ನಾನು ಯಾವುದು ಒಡವೆ ಖರೀದಿ ಮಾಡಿಲ್ವಲ್ಲ ಅಂಥೇಳಿ ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ಅವ್ರು ತೊಗೊಂಡಿರೋ ಅಂಥ ಒಡವೆಗಳನ್ನೆಲ್ಲ ಲಿಸ್ಟ್ ಹೇಳ್ತಾಳೆ. ಆಗ ಮನೋಜ್, ಇಲ್ವಲ್ಲ ನಾನು ತೊಗೊಂಡಿಲ್ವಲ್ಲ ಅಂಥೇಳಿ ಹೇಳ್ತಾನೆ. ಈ ಕಡೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ, ಯಾರು ಇರ್ಬೋದು ಇದು ಫೋನ್ ಮಾಡಿರೋದು, ಎಲ್ಲ ಸರಿಯಾಗಿ ಹೇಳ್ತಿದ್ದಾರಲ್ಲ ಅಂಥೇಳಿ ಅನ್ಕೋತಾನೆ ಮನೋಜ್. ಶ್ರುತಿ ಹೇಳ್ತಾಳೆ, ಸರ್ ಈಗಲೂ ನಮ್ಮ ಶಾಪಲ್ಲಿ ಡಿಸ್ಕೌಂಟ್ ನಡೀತಾ ಇದೆ, ಎಲ್ಲ ಒಡವೆಗಳಿಗೂ 30% ಡಿಸ್ಕೌಂಟ್ ಇದೆ ಅಂತೇಳಿ ಹೇಳ್ತಾಳೆ ಮನೋಜ್ಗೆ. ಆಗ ಮನೋಜ್ ಹೇಳ್ತಾನೆ, ಇಲ್ಲ ನನಗೇನು ಬೇಡ ಅಂಥೇಳಿ.
ಅವನೇನೇ ಅಂದರೂ ನೀನು ಕೇಳಬೇಡ, ಬಾಯ್ ಬಿಡಿಸು ಅಂಥೇಳಿ ಈ ಕಡೆ ಸನ್ನೆ ಮಾಡಿ ಸೂರ್ಯ ಶ್ರುತಿಗೆ ಹೇಳ್ತಾ ಇರ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ನೀವು ಯಾವಾಗ ಬೇಕಾದರೂ ನಮಗೆ ಶಾಪ್ಗೆ ಬಂದು ಶಾಪಿಂಗ್ ಮಾಡಿ, ನಾವು ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ. ಅದು ಅಲ್ಲದೆ ನೀವು ರೀಸೆಂಟಾಗಿ ತೊಗೊಂಡಿದ್ರಲ್ಲ ಆ ಒಡವೆ ಬಗ್ಗೆ ಫೀಡ್ಬ್ಯಾಕ್ ಹೇಳಿ ಅಂಥೇಳಿ ಮತ್ತೆ ಹೇಳ್ತಾಳೆ. ಮನೋಜ ಫುಲ್ ಶಾಕಲ್ಲಿ, ಏನಿದು ಇವ್ರು ಈ ಒಡವೆ ಬಗ್ಗೆ ಕೇಳ್ತಾ ಇದ್ದಾರಲ್ಲ, ನಾನೆಲ್ಲರೂ ಸಿಗಾಕೊಂಡ್ಬಿಡ್ಬೋದಾ, ಇವ್ರು ಯಾಕೆ ಈ ಥರ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂಥೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ. ಶ್ರುತಿ, ಏನಾದರೂ ಹೇಳಿ ಸರ್ ಅಂತ ಹೇಳಿದ್ದಕ್ಕೆ ನಿನಗೇನು ಹೇಳಬೇಕು ಅಂಥೇಳಿ ಕೇಳ್ತಾನೆ ಮನೋಜ್. ಆಗ ಮನೋಜ್ ಹೇಳ್ತಾನೆ, ಫೀಡ್ಬ್ಯಾಕ್ ಹೇಳಬೇಕು ಅಂತ ಅಂದರೆ ನಾನು ಒಡವೆನ ಖರೀದಿ ಮಾಡಿರ್ಬೇಕಲ್ವಾ ಅಂಥೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ನೀವು ಲಾಸ್ಟ್ ಸಂಡೇ ಖರೀದಿ ಮಾಡಿದ್ರಲ್ಲ ಅಂಥೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಏನು ಹೊಸ ಥರ ಸ್ಕ್ಯಾಮ್ ಏನಾದರೂ ಮಾಡ್ತಾ ಇದ್ದೀರಾ, ನಾವು ಯಾವ ಒಡವೆನೂ ತೊಗೊಂಡಿಲ್ಲ ಅಂಥೇಳಿ ಹೇಳ್ತಾನೆ. ಇನ್ನೊಂದ್ಸತಿ ಏನಾದರೂ ನೀವು ನಂಗೆ ಈ ಥರ ಫೋನ್ ಮಾಡಿದ್ರೆ ಸೈಬರ್ ಕ್ರೈಮ್ಗೆ ಫೋನ್ ಮಾಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂಥೇಳಿ ಹೇಳ್ತಾನೆ ಮನೋಜ್ ಶ್ರುತಿಗೆ. ಅದಕ್ಕೆ ಶ್ರುತಿ, ಸರಿ ಸರ್ ಇಡ್ತೀನಿ ಫೋನ್ ಅಂಥೇಳಿ ಇಟ್ಬಿಡ್ತಾಳೆ. ಆಗ ರವಿ ಹೇಳ್ತಾನೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿಲ್ವಾ ಈ ಪ್ಲ್ಯಾನೆಲ್ಲ ವರ್ಕೌಟ್ ಆಗಲ್ಲ ಅಂಥೇಳಿ ಅಂತ ಸೂರ್ಯಂಗೆ ಹೇಳ್ತಾನೆ. ಅವನು ಒಡವೆ ಬಗ್ಗೆ ಒಂದೇ ಒಂದು ಮಾತು ಆಡಿಲ್ವಲ್ಲ, ಅದಕ್ಕೆ ನಂಗೆ ಡೌಟ್ ಬರ್ತಾ ಇದೆ ಅಂಥೇಳಿ ಸೂರ್ಯ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂಥೇಳಿ ಹೇಳ್ತಾನೆ. ಒಂದು ವೇಳೆ ಅವ್ನು ತಪ್ಪೇ ಮಾಡದೇ ಇರ್ಬೋದು ಅಲ್ವೇನೋ ಸೂರ್ಯ ಅಂಥೇಳಿ ರವಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಎಷ್ಟು ವರ್ಷದಿಂದ ನಾವು ಒಟ್ಟಿಗೆ ಇಲ್ವಾ, ಅವ್ನು ದುಡ್ಡುಗೋಸ್ಕರ ಏನೆಲ್ಲ ಆ್ಯಕ್ಟ್ ಮಾಡ್ತಾನೆ ಅಂಥೇಳಿ ಗೊತ್ತಿಲ್ವಾ ಅಂಥೇಳಿ ಹೇಳ್ತಾನೆ ರವಿಗೆ. ಆಗ ಮೀನಾ ಹೇಳ್ತಾಳೆ, ಈಗ ಅವ್ರು ಏನು ಹೇಳಲೇ ಇಲ್ವಲ್ಲ, ಅವ್ರ ಮೇಲೆ ಹೇಗೆ ಅನುಮಾನ ಪಡೋಕ್ಕಾಗುತ್ತೆ ಅಂಥೇಳಿ ಹೇಳ್ತಾಳೆ ಸೂರ್ಯಗೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲ ಅವನೇನೋ ಒಂದು ಐಡಿಯಾ ಮಾಡಿ ಮಾತಾಡ್ತಾ ಇದ್ದಾನೆ, ಅದಕ್ಕೆ ಅವನು ಓದಿರೋ ಬುದ್ಧಿನ ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅಂಥೇಳಿ ಹೇಳ್ತಾನೆ. ರವಿ ಹೇಳ್ತಾನೆ, ಇಲ್ವೋ ಸೂರ್ಯ, ಅವನೇನು ಮಾಡಿರೋಕ್ಕಿಲ್ಲ, ಸುಮ್ಮನೆ ಇದ್ರ ಬಗ್ಗೆ ನಾವು ಅನುಮಾನ ಪಡ್ತಾ ಇದ್ದೀವಿ, ದುಡ್ಡಿನ ವಿಷಯ ಬೇರೆ, ಇಲ್ಲೇ ಬಿಟ್ಬಿಡು ಅಂಥೇಳಿ ಹೇಳ್ತಾನೆ ರವಿ ಸೂರ್ಯಗೆ. ಆದರೆ ಸೂರ್ಯ ಹೇಳ್ತಾನೆ, ಮನೇಲಿರುವ ಒಡವೆ ಅಲ್ವಾ ತೊಗೊಂಡು ಹೋಗ್ಬಿಟ್ಟು ಡೂಪ್ಲಿಕೇಟ್ ತಂದಿಟ್ಟಿದ್ದಾನೆ, ಅದು ಹೇಗೋ ಸುಮ್ಮನಿರೋಕ್ಕಾಗುತ್ತೆ ಅಂಥೇಳಿ ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ರವಿ ನಿನ್ಗೆ ಯಾರಾದರೂ ಫ್ರೆಂಡ್ಸ್ ಗೊತ್ತಿರೋರಿದ್ದರೆ ಅವ್ರ ಹತ್ರ ಏನಾದರೂ ನಿಮ್ಮ ಅಣ್ಣ ಮನೋಜ್ ಎಲ್ಲಾದರೂ ಒಡವೆ ತೊಗೊಳಕ್ಕೆ ಬಂದಿದ್ದ ಅಂತ ಹೇಳಿ ಕೇಳಿ ತಿಳ್ಕೊಬೋದಲ್ವಾ ಅಂಥೇಳಿ ಹೇಳ್ತಾಳೆ ಶ್ರುತಿ. ಆಗ ಮೀನಾ ಹೇಳ್ತಾಳೆ, ಇಲ್ಲ ಶ್ರುತಿ ಅವರೇನಾದರೂ ಒಡವೆ ತೊಗೊಂಡಿದ್ರೆ ಹೊಸ ಅಂಗಡಿಗೆ ಹೋಗಿ ತೊಗೊಂಡಿರ್ಬೋದು, ಇಲ್ಲದೇ ಇದ್ರೆ ಅನುಮಾನ ಬರುತ್ತೆ ಅಂಥೇಳಿ ಅವ್ರಿಗೂ ಐಡಿಯಾ ಇರ್ಬೋದು ಅಂಥೇಳಿ ಹೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ರವಿ ಹೇಳ್ತಾ ಇರೋ ಥರ ಈ ಒಡವೆ ವಿಚಾರದಲ್ಲಿ ಮನೋಜ್ ಅವ್ರ ಪಾತ್ರ ಏನೂ ಇಲ್ವೇನೋ ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಕೇಳ್ತಾನೆ, ಸೋನ್ ಪಪ್ಪಡಿ, ನೀನು ಆರ್ಟಿಫಿಷಿಯಲ್ ಅಂಗಡಿಯಿಂದ ಫೋನ್ ಮಾಡಿದ್ದು ಅಂತ ಹೇಳಿದ್ದಕ್ಕೆ ಆ ಮನೋಜ ಏನು ಅಂದ ಅಂಥೇಳಿ ಕೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ನಾನು ಕೇಳಿದ್ದಕ್ಕೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದ ಅಂಥೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅವ್ನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದ ಅಂದರೆ ಏನರ್ಥ, ಅವ್ನಿಗೆ ಗೊತ್ತಾಗಿರುತ್ತೆ, ಅದಕ್ಕೆ ಅವನು ಭಯ ಪಟ್ಕೊಂಡು ಏನು ಹೇಳೋದು ಅಂಥೇಳಿ ಯೋಚನೆ ಮಾಡ್ತಾ ಇದ್ದ, ಇಷ್ಟರಲ್ಲೇ ಗೊತ್ತಾಗಲ್ವಾ ಅವನೇ ಕಳ್ಳ ಅಂಥೇಳಿ ಹೇಳ್ತಾನೆ ಸೂರ್ಯ ಎಲ್ಲರಿಗೂ. ಅವನಲ್ಲಿರೋ ಭಯದಲ್ಲಿ ಒಂದಲ್ಲ ಒಂದಿದ್ದ ಖಂಡಿತ ಸಿಗಾಕೊಂಡ್ಬಿಡ್ತಾನೆ, ನೋಡ್ತಾ ಇರಿ ಅಂಥೇಳಿ ಹೇಳ್ತಾನೆ ಸೂರ್ಯ. ಆಗ ಮೀನಾ ಹೇಳ್ತಾಳೆ, ಇದಕ್ಕೆಲ್ಲ ಏನ್ರಿ ಮಾಡೋದು ಅಂಥೇಳಿ ಹೇಳ್ತಾಳೆ. ಆಗ ಸೂರ್ಯ, ನೋಡೋಣ, ಯೋಚನೆ ಮಾಡೋಣ ಅಂಥೇಳಿ ಹೇಳ್ತಾನೆ. ಸರಿ ನಾವಿನ್ನು ಹೊರಡ್ತೀವಿ ಅಂಥೇಳಿ ಸೂರ್ಯ ಮೀನಾ ಹೊರಟಾಗ ರವಿ ಹೇಳ್ತಾನೆ, ಇರೋ ಊಟ ಮಾಡ್ಕೊಂಡೆ ಹೋಗ್ಬೋದು ಅಂಥೇಳಿ. ಸೂರ್ಯ ಹೇಳ್ತಾನೆ, ಇಲ್ಲ ರವಿ, ನೀವೇ ಊಟನ ಮಾಡಿ, ಇಷ್ಟರಲ್ಲಿ ನಾನು ಅವನಿಗೆ ಖಂಡಿತ ಗಟ್ಟಿ ಕಾಣಿಸ್ತೀನಿ ಮನೋಜಂಗೆ ಅಂಥೇಳಿ ಹೊರಟ್ಬಿಡ್ತಾರೆ. ಈ ಕಡೆ ಭಯದಲ್ಲಿ ಮನೋಜ ಅಮ್ಮ ಅಮ್ಮ ಅಂಥೇಳಿ ಮನೆಗೆ ಬರ್ತಾನೆ. ಭಯದಲ್ಲಿ ಏನೇನೋ ಬಡಬಡಾಯಿಸ್ತಾ ಇದೆಯಾ ಅಂಥೇಳಿ ಮನೋಜ್ಗೆ ಶಾಂತಿ ಕೇಳ್ತಾಳೆ. ಅಪ್ಪ ಎಲ್ಲೋದ್ರಮ್ಮ ಅಂಥೇಳಿ ಮನೋಜ ಕೇಳ್ತಾನೆ ಶಾಂತಿಗೆ. ಅವ್ರು ಆಚೆ ಹೋಗಿದ್ದಾರೆ ಅಂಥೇಳಿ ಹೇಳ್ತಾಳೆ ಶಾಂತಿ. ಅದು ಅಲ್ಲದೆ ನೀನು ಯಾಕೆ ಗಾಬರಿ ಆಗಿದೆಯಾ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಮನೋಜ್ ಹೇಳ್ತಾನೆ, ಅಮ್ಮ ಒಂದು ಆರ್ಟಿಫಿಷಿಯಲ್ ಅಂಗಡಿಯಿಂದ ನನಗೊಂದು ಫೋನ್ ಬಂದಿತ್ತು ಅಂಥೇಳಿ. ಯಾವ ಆರ್ಟಿಫಿಷಿಯಲ್ ಅಂಗಡಿ ಅಂಥೇಳಿ ಶಾಂತಿ ಕೇಳಿದಾಗ, ನಾವು ಅವತ್ತು ಒಡವೆ ತಂದಿದ್ವಲ್ಲ ಅಂತ ಹೇಳಿದ್ದಕ್ಕೆ, ನಾನೆಲ್ಲೋ ಬಂದಿದ್ದೆ, ನೀನೊಬ್ಬನೇ ಹೋಗಿ ಒಡವೆ ತಂದಿದ್ದಲ್ವಾ ಅಂಥೇಳಿ ಹೇಳ್ತಾಳೆ ಶಾಂತಿ. ಹೌದಮ್ಮ, ನಾನೊಬ್ಬನೇ ತೊಗೊಂಬಂದೆ, ಆದರೆ ಆ ಒಡವೆ ಅಂಗಡಿಯಿಂದ ನಂಗೆ ಇವತ್ತು ಫೋನ್ ಬಂದಿತ್ತು ಗೊತ್ತಾ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅವ್ರು ಯಾಕೋ ನಿಂಗೆ ಫೋನ್ ಮಾಡಿದ್ರು ಅಂಥೇಳಿ ಕೇಳ್ತಾಳೆ. ಮನೋಜ್ ಹೇಳ್ತಾಳೆ, ಹಾಗಲ್ಲಮ್ಮ, ನಾನು ಒಡವೆ ತೊಗೊಂಬಂದಿದ್ನಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಥೇಳಿ ಕೇಳೋಕೆ ಫೋನ್ ಮಾಡಿದ್ರು ಅಂಥೇಳಿ ಹೇಳ್ತಾಳೆ. ಅದು ಅಲ್ಲದೆ ನಾವು ತೊಗೊಂಡಿರೋ ಎಲ್ಲ ಮಾಡೆಲ್ ಫುಲ್ ಡೀಟೇಲ್ ಆಗಿ ಹೇಳಿದ್ರು. ಅದು ಅಲ್ಲದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೊಡಿ, ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿದ್ರಲ್ವಾ, ಈ ಥರ ಎಲ್ಲ ಒಡವೆ ಅಂಗಡಿಯವ್ರು ಫೋನ್ ಮಾಡ್ತಾರಾ ಅಂಥೇಳಿ ಭಯ ಆಯಿತು ಅಂಥೇಳಿ ಹೇಳ್ತಾನೆ ಮನೋಜ್ ಶಾಂತಿಗೆ.
ಅದಕ್ಕೆ ಶಾಂತಿ ಹೇಳ್ತಾಳೆ, ಈ ಕಾಲದಲ್ಲಿ ಚಿನ್ನದ ಒಡವೆ ತಗೊಂಡ್ರೇನೆ ಈ ಥರ ಫೀಡ್‌ಬ್ಯಾಕ್ ಕೇಳಲ್ಲ. ಆ ರೀತಿಯಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲರಿ ತಗೊಂಡ್ರೆ ಈ ಥರ ಫೋನ್ ಮಾಡ್ತಾರಾ ಅಂತೇಳಿ ಕೇಳ್ತಾಳೆ ಮನೋಜ್‌ಗೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಏನೋ ಎಡವಟ್ಟು ಅಂತ ಅನಿಸ್ತಾ ಇದೆ. ಒಂದು ವೇಳೆ ಆ ಸೂರ್ಯನೇ ನಿನಗೆ ಫೋನ್ ಮಾಡಿರ್ಬೋದಾ ಅಂಥೇಳಿ ಮನೋಜ್‌ಗೆ ಕೇಳ್ತಾಳೆ ಶಾಂತಿ. ಆಗ ಮನೋಜ ಹೇಳ್ತಾನೆ, ಇಲ್ಲಮ್ಮ ಯಾವುದೋ ಒಂದು ಲೇಡಿ ಮಾತಾಡಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಹಾಗಾದರೆ ಲೇಡಿ ಆಗಿದ್ರೆ ಅದೊಂದು ವೇಳೆ ಮೀನಾ ಇರ್ಬೋದಾ ಅಂಥೇಳಿ ಕೇಳ್ತಾಳೆ ಶಾಂತಿ. ಆಗ ಮನೋಜ್ ಹೇಳ್ತಾನೆ, ಇಲ್ಲಪ್ಪ ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ರು ಗೊತ್ತಾ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾರೆ, ಹಾಗಿದ್ರೆ ಯಾರನ್ನಾರು ಕರ್ಕೊಬಂದು ಮಾತಾಡ್ಸಿರ್ಬೋದು ಫೋನಲ್ಲಿ ಅಂಥೇಳಿ ಹೇಳ್ತಾಳೆ. ಆಗ ಮನೋಜ್ ಹೇಳ್ತಾನೆ, ನನಗೂ ಅದೇ ಡೌಟ್ ಆಗ್ತಾ ಇದೆ ಅಂಥೇಳಿ. ನೀನೇನಾದರೂ ಹೆದರ್ಕೊಂಡು ಬಾಯ್ ಬಿಟ್ಬಿಟ್ಟಿಯಾ ಹೇಗೆ ಅಂತ ಹೇಳಿ ಶಾಂತಿ ಕೇಳಿದಾಗ, ಇಲ್ಲಮ್ಮ ಈ ಥರ ಫೇಕ್ ಫೋನ್ ಕಾಲ್ ಮಾಡಿದ್ರೆ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಹೆದರಿಸಿ ಫೋನ್ ಇಟ್ಬಿಟ್ಟೆ ಅಂತೇಳಿ ಹೇಳ್ತಾನೆ ಮನೋಜ್ ಶಾಂತಿಗೆ. ಆಗ ಶಾಂತಿ ಹೇಳ್ತಾಳೆ, ಖಂಡಿತ ಇದು ಸೂರ್ಯಂದೇ ಕೆಲಸ ಇರ್ಬೋದು, ನೀನು ಬಾಯಿ ಬಿಡಿಸ್ಬೇಕು ಅಂತೇಳಿ ಈ ಥರ ಮಾಡ್ತಿರ್ಬೋದು ಅಂತೇಳಿ ಹೇಳ್ತಾಳೆ ಶಾಂತಿ. ಆಗ ಮನೋಜ್ ಹೇಳ್ತಾನೆ, ಅಮ್ಮ ಇವನು ನೋಡಿದ್ರೆ ಒಡವೆ ಮ್ಯಾಟರ್ನ ಹಾಗೆ ಬಿಟ್ಬಿಡೋ ಥರ ಕಾಣಿಸ್ತಾ ಇಲ್ಲ ಅಂತೇಳಿ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಅದು ಹೇಗೋ ಬಿಟ್ಬಿಡ್ತಾನೆ ಅವನು, ಅದು ಅವ್ನ ಹೆಂಡ್ತಿದೇ ಒಡವೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಮನೋಜ್ಗೆ. ಶಾಂತಿ ಹೇಳ್ತಾಳೆ, ಅದಕ್ಕೆ ನಾನು ಹೇಳಿದ್ದು ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡು ಅಂಥೇಳಿ, ಈಗಲಾದರೂ ಗೊತ್ತಾಯ್ತಾ ಅಂತೇಳಿ ಹೇಳ್ತಾಳೆ ಮನೋಜ್ಗೆ. ಅದಕ್ಕೆ ನಾನು ಹೇಳಿದ್ದು ಆದಷ್ಟು ಬೇಗ ಚಿನ್ನದ ಒಡವೆ ತಂದಿಟ್ಬಿಡು ಅಂಥೇಳಿ, ಅದು ಅಲ್ಲದೆ ನೀನು ನಿಮ್ಮ ಅಪ್ಪನ ದುಡ್ಡು ಕದ್ಕೊಂಡು ಹೋದಾಗ ಮನೆಯೆಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದ ಮರ್ತೋಯ್ತಾ ಅಂತೇಳಿ ಕೇಳ್ತಾಳೆ ಶಾಂತಿ ಮನೋಜ್ಗೆ. ಅದಕ್ಕೆ ಸರಿಯಾಗಿ ಒಂದು ವೇಳೆ ನೀನು ಸಿಗಾಕೊಂಬಿದ್ದೆ ಅಂತ ಅನ್ಕೋ, ಅವ್ನ ಹೆಂಡತಿ ಒಡವೆ ಮಾರಿದ್ಯಾ ಅಂತೇಳಿ ಗೊತ್ತಾದರೆ ನಿನ್ನನ್ನು ಅವ್ನು ಸುಮ್ಮನೆ ಬಿಡಲ್ಲ ಅಂಥೇಳಿ ಹೇಳ್ತಾಳೆ ಶಾಂತಿ ಮನೋಜ್ಗೆ. ಆಗ ಮನೋಜ್ ಹೇಳ್ತಾನೆ, ಈ ಮಧ್ಯದಲ್ಲಿ ರೋಹಿಣಿಗೆಲ್ಲಾದರೂ ಗೊತ್ತಾಗ್ಬಿಡುತ್ತಾ ಅಂಥೇಳಿ ಭಯ ಆಗ್ತಿದೆ ಅಮ್ಮ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಈ ಸಮಸ್ಯೆ ಎಲ್ಲ ಪರಿಹಾರ ಆಗಬೇಕು ಅಂತ ಅಂದರೆ ಬೇಗ ಹಣನ ತೊಗೊಂಬಂದು ಅರೇಂಜ್ ಮಾಡಿ ಒಡವೆನ ತಂದಿಡು ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಂಗಡಿಲೂ ಅಷ್ಟೇನು ಸೇಲ್ಸ್ ಆಗ್ತಾ ಇಲ್ಲ, ಅದು ಅಲ್ಲದೆ ರೋಹಿಣಿನೂ ಪ್ರತಿಯೊಂದು ಐಟಮ್ಗೂ ಲೆಕ್ಕ ಕೇಳ್ತಾಳೆ ಗೊತ್ತಾ ಅಂಥೇಳಿ ಹೇಳ್ತಾನೆ. ಶಾಂತಿ ಮನೋಜ್ ಹೇಳ್ತಾಳೆ, ನೀನೇನಾದರೂ ಮಾಡ್ಕೋ, ಸೂರ್ಯ ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ, ಇದಲ್ಲದೆ ಇದ್ರೆ ಇನ್ನೊಂದು ರೂಪದಲ್ಲಾದರೂ ಬಂದು ನಿನ್ನನ್ನು ಕಾಡಿಸ್ತಾನೆ. ಅಷ್ಟು ಬೇಗ ಒಡವೆನ ತಂದಿರೋಕೆ ನೋಡು. ಒಂದು ವೇಳೆ ಈ ಕೆಲಸದಲ್ಲಿ ನಾನು ಬೇರೆ ನಿನ್ನ ಜೊತೆ ಶಾಮೀಲಾಗಿದ್ದೀನಿ ಅಂತ ಗೊತ್ತಾದರೆ ನನ್ನೂ ಅವ್ನು ಸುಮ್ಮನೆ ಬಿಡಲ್ಲ ಅಂತೇಳಿ ಹೇಳ್ತಾಳೆ ಶಾಂತಿ ಮನೋಜ್ಗೆ. ಅದು ಅಲ್ಲದೆ ಈ ವಿಷಯ ಗೊತ್ತಾದರೆ ನಿಮ್ಮ ಅಪ್ಪ ಬೇರೆ ನನ್ನನ್ನು ಬಿಟ್ಬಿಡಲ್ಲ, ನೀ ಹೇಗಾದರೂ ಮಾಡಿ ಈ ಒಡವೆನ ತಂದಿಟ್ಬಿಡಪ್ಪ ಅಂಥೇಳಿ ಶಾಂತಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅದನ್ನೇ ಯೋಚನೆ ಮಾಡ್ಕೊಂಡು ಮನೋಜ ನಿಂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.